ಹಾಯ್, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಬ್ಯಾಕ್ ಟು ಕಿಡಿ ಮೈನ್ಶಿ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾದಂತಹ ಸೋರೆಕಾಯಿ ಪಾಯಸ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನಾನಿಲ್ಲಿ ಚಿಕ್ಕ ಗಾತ್ರದ ಸೋರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ನಂತರ ಅದನ್ನು ತುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ನೀವೇನಾದರೂ ಬೆಳ್ತಿರೋ ಸೋರೆಕಾಯಿ ತೊಗೊಂಡಿದ್ರೆ ಅದರ ಸಿಪ್ಪೆ ಮತ್ತು ಬೀಜನ ತೆಗೆದು ಮತ್ತೆ ತುರಿದಿಟ್ಕೊಳ್ಳಿ. ಇದು ತುಂಬ ಎಳ್ತು ಸೋರೆಕಾಯಿ, ಹಾಗಾಗಿ ಸಿಪ್ಪೆ ಸಮೇತ ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗೂ ಇನ್ನೊಂದು ಸೈಡಲ್ಲಿ ಒಂದು 1/4 ಕಪ್ ಆಗೋಷ್ಟು ಸಾಗುನ ತಗೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು 1.5 ಕಪ್ ಆಗೋಷ್ಟು ನೀರು ಹಾಕಿ ಒಂದು 15 ಮಿನಿಟ್ಸ್ ನೆನೆಸಿಡಿ. ಓಕೆ, ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು 5 to 6 ಲೋಟದಷ್ಟು ನೀರನ್ನು ಹಾಕಿ ಸ್ವಲ್ಪ ಕುದಿಲಿಕ್ಕೆ ಬಿಡಿ. ಕಂಪ್ಲೀಟಾಗಿ ಕುದಿ ಬರಬೇಕಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಆಮೇಲೆ ಅದಕ್ಕೆ ನಾವು ತುರಿದಿಟ್ಟುವಂತಹ ಸೋರೆಕಾಯಿನ ಹಾಕ್ಕೊಂಡು ಮುಚ್ಚಾಳವನ್ನು ಮುಚ್ಚಿ ಒಂದು 10 to 15 ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ. ಸೊ ಇಷ್ಟು ಕೆಲಸ ಆಗೋ ತನಕ ಮಯನ್ಶಿ ಮಲಗಿ ಎದ್ಲು. ಇವಾಗಷ್ಟೇ ಎದ್ದು ಚಾಕ್ಲೇಟ್ ಬೇಕಂತ ಅಳ್ತಾ ಇದ್ಲು. ಸೊ ಒಂದು ಲಾಲಿಪಾಪ್ ತಿಂತಿದ್ದಾಳೆ ಇವಾಗ ಇನ್ನೊಂದು ಕಡೆಯಲ್ಲಿ ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಬೆಳ್ತಿಗೆ ಅಕ್ಕಿನ ತಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ಮಿನಿಟ್ಸ್ ನೆನೆಸಿಡಿ. ಹಾಗೆಯೇ ಈ ಪಾಯಸಕ್ಕೆ ನಾನು ತೆಂಗಿನಕಾಯಿ ಹಾಲು ಹಾಕ್ತಾ ಇರೋದ್ರಿಂದ ಇಲ್ಲಿ ನಾನು ತುಂಬ ಎಳತ್ತಾಗಿರುವಂತಹ ತೆಂಗಿನಕಾಯಿ ತಗೊಂಡು ಅದನ್ನು ತುರಿದು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ನೀವೇನಾದರೂ ಸ್ವಲ್ಪ ತೆಂಗಿನಕಾಯಿ ಬಳ್ತಾಗಿರೋದಾಗಿದ್ದರೆ ಅದನ್ನು ಹಾಲನ್ನು ಹಿಂಡಿ ತೆಗೀರಿ. ಓಕೆ, ನೀವೇ ನೋಡಬಹುದು ತೆಂಗಿನಕಾಯಿ ಹಾಲು ಹೇಗೆ ಬಂದಿದೆ ಅಂತ, ತೆಂಗಿನಕಾಯಿ ಎಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಓಕೆ, ಇದನ್ನು ಸೈಡಿಗೆ ಇಟ್ಬಿಡೋಣ. ಮನುಷ್ಯಗೆ ಏನಾದರೂ ತಿನ್ನಲಿಕ್ಕೆ ಬೇಕಂತ ತಿಂಡಿ, ಅದಕ್ಕೆ ನಾನು ಸಾಗು ನೆನೆಸಿಟ್ಟಿದ್ದೀನಲ್ಲ ಅದನ್ನೇ ಸ್ವಲ್ಪ ಕೊಡ್ತಾ ಇದ್ದೀನಿ, ಬಟ್ ಅವಳು ತಿಂತಾ ಇಲ್ಲ. ಓಕೆ, ಇವಾಗ ನಾವು ಸೋರೆಕಾಯಿನ ಬೇಯಲಿಕ್ಕೆ ಇಟ್ಟು ಒಂದು 5 ಮಿನಿಟ್ಸ್ ಆಗ್ತಾ ಬಂತು, ಸ್ವಲ್ಪ ಬೆಂದಿದೆ. ಇವಾಗ ನಾವು ಸಾಗು ಏನು ನೆನೆಸಿಟ್ಟಿದ್ದೇವಲ್ಲ ಅದನ್ನು ಹಾಕಬೇಕು. ಓಕೆ, ಹಾಕಿ ಸ್ವಲ್ಪ ಕೈ ಆಡಿಸ್ಬಿಡೋಣ. ಇವಾಗ ಸಾಗು ಮತ್ತು ಸೋರೆಕಾಯಿ ಒಟ್ಟಿಗೆ ಬೇಯಲಿ. ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು 5 ರಿಂದ 10 ನಿಮಿಷ ಬೇಯಿಸೋಣ. ಓಕೆ, ಆವಾಗ ಸಾಗು ಮತ್ತು ಸೋರೆಕಾಯಿ ಕಂಪ್ಲೀಟ್ ಆಗಿ ಬೆಂದಿರುತ್ತೆ. ಓಕೆ, ಇವಾಗ ಸಾಗು ಹಾಕಿ ಒಂದು 5 ಮಿನಿಟ್ಸ್ ಆಗ್ತಾ ಬಂತು. ಇವಾಗ ಬೆಂದಿರಬಹುದು. ಇದಕ್ಕೆ ನಾವೀಗ ಬೆಲ್ಲ ಹಾಕೋಣ. ಓಕೆ, ಇವಾಗ ನಾನೊಂದು 1/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1/4 ಕಪ್ ಅಷ್ಟು ಬೆಲ್ಲನ ಹಾಕಿದ್ದೀನಿ. ಓಕೆ, ಇವಾಗ ಬೆಲ್ಲ ಹಾಕಿ ಆಯಿತು. ಇವಾಗ ನೆಕ್ಸ್ಟ್ ಏನಂದರೆ ನಾವು ಬೆಳ್ತಿಗೆ ಹಾಕಿ ಏನು ನೆನೆಸಿಟ್ಟಿದ್ದೇವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದನ್ನು ನಾವು ಇವಾಗ ಇದಕ್ಕೆ ಸೋರೆಕಾಯಿ ಏನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕಬೇಕು. ಬೆಳ್ತಿಗೆ ಹಾಕಿ ಗ್ರೈಂಡ್ ಮಾಡಿ ಹಾಕಿದ್ಮೇಲೆ ನೀವು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಿ. ಓಕೆನಾ? ಇಲ್ಲಾಂದರೆ ಅದು ಗಂಟಾಗೆ ಆಗುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಿ, ಬ್ರೇಕ್ ಕೊಡಬೇಡಿ. ಓಕೆ, ಇವಾಗ ಒಂದು 2 ಮಿನಿಟ್ಸ್ ಬಿಟ್ಟು ನಾವು ತೆಂಗಿನ ಹಾಲು ಏನು ತೆಗೆದಿಟ್ಟಿದ್ದೇವಲ್ಲ ಅದನ್ನು ಹಾಕಬೇಕು. ಓಕೆ, ಹಾಕಿದ ಮೇಲೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಿ. ಒಂದು ಬೆಲ್ಲ ಕರಗಬೇಕು, ಇನ್ನೊಂದು ಅಕ್ಕಿ ಹಿಟ್ಟು ಏನು ಹಾಕಿದ್ದೇವಲ್ಲ ಅದು ಗಂಟು ಆಗೋದನ್ನು ತಪ್ಪಿಸಬೇಕು. ಹೀಗೆ ಕೈ ಆಡಿಸ್ತಾ ಇರಿ. ಓಕೆ, ಒಂದು 2-3 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾ ಇರಿ, ಸ್ಟಾಪ್ ಮಾಡಬೇಡಿ. ಆಮೇಲೆ ಒಂದು 3 ಮಿನಿಟ್ಸ್ ಆದಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಅದನ್ನು ಕೈ ಆಡಿಸೋದನ್ನು ಬೇಕಿದ್ರೆ ನಿಲ್ಲಿಸ್ಬೋದು. ನೀವು ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ. ಒಂದು 2-3 ಮಿನಿಟ್ಸ್ ಕುದೀಲಿ ಚೆನ್ನಾಗಿ. ಆಮೇಲೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅದು ಎಷ್ಟು ದಪ್ಪ ಇದೆ ಅಂತ ಪಾಯಸ. ಆಮೇಲೆ 2-3 ಮಿನಿಟ್ಸ್ ಕುದಿದ ಮೇಲೆ ನೀವು ಅದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೋದು. ಆಫ್ ಮಾಡಿದ ಮೇಲೆ ಏಲಕ್ಕಿನ ಜಜ್ಜಿ ಹಾಕ್ಕೊಳ್ಳಿ. ಓಕೆ, ಇವಾಗ ಏನು ಮಾಡಿ ಅಂದರೆ ಒಂದು ಚಿಕ್ಕ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಣದ್ರಾಕ್ಷಿ, ಗೋಡಂಬಿ, ಬಾದಾಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಪಾಯಸಕ್ಕೆ ಹಾಕಿ ಕಲಡಿಸಿ. ಈ ಪಾಯಸ ತುಂಬ ರುಚಿಯಾಗಿರುತ್ತೆ. ಯಾರೆಲ್ಲ ಸೋರೆಕಾಯಿ ಇಷ್ಟಪಡಲ್ಲ, ಸೋರೆಕಾಯಿ ಪಲ್ಯ ತಿಂದು ಬೇಜಾರಾಗಿದ್ದರೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಬಹುದು. ಯಾರಿಗೆಲ್ಲ ಸೋರೆಕಾಯಿ ಇಷ್ಟ ಇಲ್ವೋ ಅವರು ಖಂಡಿತವಾಗ್ಲೂ ಸೋರೆಕಾಯಿ ಪಾಯಸನ ಇಷ್ಟಪಡ್ತಾರೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಎಡ್ಡಿ ಮಯನ್ಶಿ.